ಹಲೋ ಹಾಯ್ ನಮಸ್ತೆ. ಮಧ್ಯಾಹ್ನ ಊರಲ್ಲೇ ಊಟ ಮುಗಿಸ್ಕೊಂಡು ಅರೌಂಡ್ ಈವ್ನಿಂಗ್ 5:30-6 ಮನೆಗೆ ಬಂದ್ವಿ. ಆ್ಯಂಡ್ ಇನ್ ಒನ್ ಟೈಮ್ಗೆ ಅಂತ ಹೇಳಿಬಿಟ್ಟು ಚಪಾತಿ ಆ್ಯಂಡ್ ಪನ್ನೀರ್ ರಿಚನ್ಗೆ ಫೇವ್ರೇಟ್. ಟೊಮೆಟೊ ಗೊಜ್ಜು ಮಾಡ್ಕೊಳ್ಳೋಷ್ಟೇ ಈಸಿಯಾಗಿ ಮನೆಯಲ್ಲಿ ಪನ್ನೀರ್ ಗ್ರೇವಿನ ಮಾಡ್ಕೊಬೋದು. ಇದಕ್ಕೆ ಬೇಕಾಗಿರುವಂಥದ್ದು 1 ಟೊಮೆಟೊ, 1 ಆನಿಯನ್, ಸ್ವಲ್ಪ ಬೆಳ್ಳುಳ್ಳಿ, ಹಾಗೆ 1 ಕಪ್ ಆಫ್ ಕ್ಯಾಶು ನಟ್ಸ್, ಮತ್ತು ಜೀರಿಗೆ, ಸೋಂಪು, ಪಲಾವ್ ಎಲೆ, ಹಾಗೆ ಚಿಲ್ಲೀಸ್. ಸೊ ಇದನ್ನೆಲ್ಲ ಆಯಿಲಲ್ಲಿ ಫ್ರೈ ಮಾಡ್ಕೊಂಡ್ಬಿಟ್ಟು ಫೈನ್ ಪೇಸ್ಟ್ ಮಾಡ್ಕೊಬೇಕು. ಬಟ್ ಪಲಾವ್ ಎಲೆನ ಪೇಸ್ಟ್ ಮಾಡ್ಕೊಬಾರ್ದು ಇದರಲ್ಲಿ. ಅದೇ ಕಡಾಯಲ್ಲಿ ಬಟರ್ ಹಾಕ್ಕೊಂಡು ಫೈನ್ಲಿ ಚಾಪ್ಡ್ ಆನಿಯನ್ಸ್ ಹಾಕ್ಕೊಂಡು ಈ ಪೇಸ್ಟ್ ಮಾಡ್ಕೊಂಡಿರುವಂಥ ಗ್ರೇವಿನ ಆ್ಯಡ್ ಮಾಡಿಕೊಂಡು ಹಾಗೆ ಬೇ ಲೀಫ್ ತೆಗೆದಿಟ್ಟಿರ್ತೀವಲ್ಲ ಅದನ್ನು ಆ್ಯಡ್ ಮಾಡ್ಕೊಬೇಕು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ದೆನ್ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊಳ್ಳಿ ನಿಮ್ಮ ಪ್ರಿಫರೆನ್ಸಸ್ ಪ್ರಕಾರ. ದೆನ್ ಅದು ಒಂದು ಕುದಿ ಬಂದಮೇಲೆ ಸ್ವಲ್ಪ ಮಿಲ್ಕ್, ಫ್ರೆಶ್ ಕ್ರೀಮ್ ಮತ್ತು ಕಸೂರಿ ಮೇಥಿ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊಂಡಿರುವಂಥ ಪನ್ನೀರ್ ಆ್ಯಡ್ ಮಾಡಿದ್ರೆ ಪನ್ನೀರ್ ಗ್ರೇವಿ ರೆಡಿಯಾಗಿರುತ್ತೆ. ಕಂಪ್ಲೀಟ್ ರೆಸ್ಟೋರೆಂಟ್ ಸ್ಟೈಲಲ್ಲಿ ಇರುತ್ತೆ. ಕೆಲವೊಂದು ಚಿಕ್ಕ ಚಿಕ್ಕ ವಿಷಯಗಳೂ ತುಂಬ ಖುಷಿ ಕೊಡುತ್ತೆ ಮನಸ್ಸಿಗೆ. ಆ ಥರದ್ರಲ್ಲಿ ಊರಿಂದ ಒಂದು ಮಡಿಕೆ ತೊಗೊಂಬಂದಿದ್ವಿ. ಸೊ ಈ ಮಣ್ಣಿನ ಮಡಿಕೆಯಲ್ಲಿ ನೀರು ಕುಡಿಯೋದೂ ಅದೇ ಥರ ಒಂದು ಖುಷಿ ಕೊಡುತ್ತೆ. ಮತ್ತೆ ಸಿಗೋಣ. ಲವ್ ಯು ಆಲ್.